ನಮ್ಮ ಕನ್ನಡದ ಚಲನಚಿತ್ರರಂಗ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಒಂದು ಕನವರಿಕೆ ಅನ್ನೋ ಸಿನಿಮಾ ನಾನು ನೋಡಿದೆ. ಒಂದು ಸಿನಿಮಾ ಅಂದರೆ ಒಂದು ಹೆರಿಗೆಯ ಸಮಾನ. ಒಂದು ಹೆರಿಗೆ ಎಷ್ಟು 9 ನವಮಾಸಗಳ ಕಳೆದು ಆ ತಾಯಿ ನೋವು, ಆ ತಂದೆ ಸಂಕಟ, ಆ ವೈದ್ಯ, ಆರೋಗ್ಯ, ಇದೆಲ್ಲ ಹಾಗೆ ಆ ರೀತಿ ಒಂದು ಹೆರಿಗೆಯಾದ ಅನುಭವ ಒಂದು ಸಿನಿಮಾ. ಈ ಸಿನಿಮಾ ಇವರು ನನ್ನ ಹತ್ತಿರದಿಂದ ಈ ನಿರ್ಮಾಪಕರನ್ನು ನಿರ್ದೇಶನ ಕಂಡಿರೋದ್ರಿಂದ ಆ ಹೆರಿಗೆ ಕೆಲವು ಸಲ ಸಲೀಸಾಗುತ್ತೆ, ಇವ್ರ ವಿಷಯ ಸಲೀಸಾಗಿಲ್ಲ. ಇದನ್ನೇ ಹೆಚ್ಚಿಗೆ ಬಿಡಿಸಿ ಹೇಳಬೇಕಾದಿಲ್ಲ. ಆದರೆ ನನಗೆ ಬಹಳ ಮೆಚ್ಚುಗೆ ಆಗಿದ್ದು ಈ ಸಿನಿಮಾ ನನಗೆ ಯಾಕೆ ಮೆಚ್ಚುಗೆ ಆಯಿತು, ಇವತ್ತಿನ ಕಾಲಘಟ್ಟದಲ್ಲಿ ಬರೀ ಹೊಡೆದಾಟ ಸಂದರ್ಭದಲ್ಲಿ ಇದು ತುಂಬ ಒಂದು ಸಂದೇಶವನ್ನು ಕೊಟ್ಟಿದೆ. ಈ ಸಿನಿಮಾ ನಿಜಕ್ಕೂ ಎಲ್ಲರೂ ನೋಡಲೇಬೇಕೆಂದರೆ ನಮ್ಮ ಭಾರತ ಹಳ್ಳಿಗಳ ರಾಜ್ಯ, ಹಳ್ಳಿಯ ಚಿತ್ರಣವನ್ನು ಎಷ್ಟು ಚೆಂದ ಬಿಡಿಸ್ಕೊಟ್ಟಿದ್ದಾರೆ ಅಂದರೆ, ಒಬ್ಬ ದೊಡ್ಡ ಸಾಹಿತಿಗಳು ಭೈರಪ್ಪನವರು, ಅನಾಕೃಷ್ಣರು ಅಥವಾ MK ಇಂದ್ರನೋ ಏನು ಬರೀತಾರೆ ಆ ಮಟ್ಟದಲ್ಲಿ ಇವರು ಚಿತ್ರವನ್ನು, ಹಳ್ಳಿಯ ಚಿತ್ರವನ್ನು ಬಿಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಿಜಕ್ಕೂ ನಾನು ಒಬ್ಬ ಕಲಾವಿದನಾಗಿ ನಿರ್ದೇಶಕ ಕಾರ್ತಿಕ್ ರಾಮ್ ಅವ್ರಿಗೆ ಮತ್ತು ನಿರ್ಮಾಪಕರಾದ ನಮ್ಮ ಕರಾಟೆ ಶ್ರೀನಾಥ್ ಹಾಗೂ ಎಲ್ಲ ಅಭಿನಯ ಮಾಡಿ, ವಿಶೇಷವಾಗಿ ನಿರ್ದೇಶಕರು ಒಳ್ಳೊಳ್ಳೆ ದೃಶ್ಯಗಳು, ಹಳ್ಳಿ ದೃಶ್ಯವಂತೂ ಕಣ್ಣಿಗೆ ಕಟ್ಕೊಟ್ಟಿದ್ದಾರೆ. ಇವತ್ತಿನ ಮಕ್ಕಳಿಗೆ ಹಳ್ಳಿ ಅಂದರೆ ಗೊತ್ತಿಲ್ಲ. ಈ ಸಿನಿಮಾ ನೋಡಿಬಿಟ್ರೆ ಹಳ್ಳಿ ಗೊತ್ತಾಗುತ್ತೆ. ಹಳ್ಳಿಯ ಚಿತ್ರವನ್ನು ಚೆನ್ನಾಗಿ ಕಟ್ಟಿದ್ದಾರೆ. ಒಳ್ಳೆಯ ಒಂದೇ ಒಂದು ಸಾಲಿನ ಸಂದೇಶವನ್ನು, ಹಣವೇ ಬದುಕಲ್ಲ ಅನ್ನೋದನ್ನು 1.5 ಗಂಟೆ ಸಿನಿಮಾ ಕಟ್ಕೊಡ್ತಾರೆ ಅಂದರೆ ಇದು ನಿಜಕ್ಕೂ ಒಳ್ಳೆಯ ಸಿನಿಮಾ. ಜನಗಳು, ಅದರಲ್ಲೂ ವಿಶೇಷ ಕನ್ನಡ ಜನಗಳು ಚಿತ್ರಮಂದಿರಕ್ಕೆ ಬರಬೇಕು. ಈಗ ಈ ಕನವರಿಕೆ ಏನಿದೆ, ಇವರ ಕನವರಿಕೆ ಅಂದರೆ ಕನಸು ಕಾಣೋದು. ಇವರ ಕನಸು ಮತ್ತಷ್ಟು ನನಸಾಗಲಿ, ಇವ್ರ ಕಡೆಯಿಂದ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಬರಲಿ. ಸದಾ ನಾವೆಲ್ಲ ಇರ್ತೀವಿ, ನಾವು ಅಂದರೆ ಒಬ್ಬ ಪ್ರೇಕ್ಷಕನಾಗಿ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.